ಇನ್ನು ವರಿಷ್ಠರು ಹೇಳಿದ್ರೆ ನಾನು ಅಧಿಕಾರ ಬಿಟ್ಟು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿ ಬೋಸರಾಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರಾಗಿರುವಂತ ಬೋಸರಾಜು ಒಂದು ಕಡೆ ಕ್ಯಾಬಿನೆಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೀನಿಯರ್ ಕ್ಯಾಬಿನೆಟ್ ಅಲ್ಲಿ ಇರುವಂತವರು ಅಂದ್ರೆ ಸೀನಿಯರ್ಗಳಿಗೆ ಯಾರೆಲ್ಲ ಇದ್ದಾರೆ ಅವರು ತ್ಯಾಗ ಮಾಡಬೇಕು ಅನ್ನುವಂಥ ಮಾತಿದೆ. ಇದರ ನಡುವೆ ಬೋಸರಾಜು ಅವರು ರಿಯಾಕ್ಟ್ ಮಾಡಿದ್ದಾರೆ. ನೀರಾವರಿ ಸಚಿವರು ನವೆಂಬರ್ ಕ್ರಾಂತಿ ವಿಚಾರ ಕೇವಲ ಊಹಾಪೋಹ ಅಷ್ಟೇ, ಅಂತಹ ಚರ್ಚೆ ಎಲ್ಲೂ ಕೂಡ ಆಗಿಲ್ಲ, ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನು ಅಧಿಕಾರವನ್ನ ಬಿಟ್ಟುಕೊಡ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿ ಬೋಸರಾಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಆ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಾಡಿದ್ದಾರೆ. ಇದೆಲ್ಲ ಊಹಾಪೋಹಗಳು ಬಿಟ್ಟರೆ ಯಾರಿಗೂ ಗುರುತಿಲ್ಲ. ಆ ರೀತಿಯಾದಂಥ ಚರ್ಚೆ ಎಲ್ಲಿಯೂ ಆಗಲಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಸಹಿತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಆ ರೀತಿಯಾದಂಥ ಕ್ರಾಂತಿ ಆಗ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ ಅವ್ರು ಏನು ನೋಡಿ ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಯಾವ ರೀತಿ ಹೇಳ್ತಾ ಆ ರೀತಿ ನಡೆದುಕೊಳ್ತಾರೆ ಅಂತ ಮಾತನ್ನು ಸಿದ್ದರಾಮಯ್ಯವರು ಅನೇಕ ಬಾರಿ ಸ್ಪಷ್ಟನೆ ಮಾಡಿದ್ದಾರೆ. ಅವರು ಪ್ರಬುದ್ಧರಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಸಾಕಷ್ಟು ಅನುಭವಿಸ್ತಿದ್ದಾರೆ, ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಅವರು ಹೇಳುವಂಥ ಸಂದರ್ಭದಲ್ಲಿ ಅವ್ರ ಮಾತುಗಳು ನಾವು ಕೇಳಬೇಕು. ಬಿಟ್ಟರೆ ಎಲ್ಲ ಕಾಂಗ್ರೆಸ್ಗಳು ಬೇರೆ ಮಾತಾಡ್ತಕ್ಕಂಥದ್ದೇನೈತೆ ನೋಡಿ. ಅದು ಆ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಾಡಿದ್ದಾರೆ. ಯಾಕಂದರೆ 140 ಸಂಖ್ಯೆ ಇರತಕ್ಕಂಥ ವಿಧಾನಸಭೆ ಸದಸ್ಯರಿದ್ದಾರೆ, 35 ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ, 175 ಮಂದಿ ಅರ್ಹರಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ನಮ್ಮ ಸಂಪುಟ ರಚನೆ ಮಾಡುವಂಥ ಸಂದರ್ಭದಲ್ಲಿ 4 ಬಾರಿ 5 ಬಾರಿಗೆ ಶಾಸಕರಾಗಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಕೆಲವರು ಹೇಳಿರ್ಬೋದು. ಹಾಗಾಗಿ ಅವ್ರು ಏನು ಹೇಳಿದ್ರು, 2.5 ವರ್ಷ ಆದ ನಂತರ ಅದರ ಪ್ರಸ್ತಾವನ ನಾನು ಹೈಕಮಾಂಡ್ ಮುಂದಿಡ್ತೀನಿ, ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ನಾನು ಪುನರ್ರಚನೆ ಮಾಡ್ತೀನಿ ಅಂತ ಮಾತನ್ನು ಅವತ್ತು ಹೇಳಿದ್ದಾರೆ, ಇವತ್ತು ಹೇಳ್ತಾ ಇದ್ದಾರೆ. ಇದೆಲ್ಲ ಊಹಾಪೋಹಗಳು ಬಿಟ್ಟರೆ ಯಾರಿಗೂ ಗುರುತಿಲ್ಲ. ಆ ರೀತಿಯಾದಂಥ ಚರ್ಚೆ ಎಲ್ಲಿಯೂ ಆಗಲಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಸಹಿತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಆ ರೀತಿಯಾದಂಥ ಕ್ರಾಂತಿ ಆಗ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ ಅವ್ರು ಏನು ನೋಡಿ ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ,